ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 13/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯ ಶ್ರೀಮಂತಕ್ಕೆ ಗೌರವ ಕೊಡುವುದು ಎಂದರೆ ಮುರಳಿಯನ್ನೆಂದು ತಪ್ಪಿಸದಿರುವುದು, ಪ್ರತಿಯೊಂದು ಆಜ್ಞೆಯ ಪಾಲನೆ ಮಾಡುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಗೆ ಗೌರವ ಕೊಡೋದು ಅಂತಾರೆ. ಈಗ ನೋಡ್ರಿ, ನಮ್ಮ ಮಕ್ಕಳು ನಾವು ಹೇಳಿದಂತೆ ಮಾತು ಕೇಳಬೇಕು. ಅವರು ನಮ್ಮ ಮಾತು ಕೇಳ್ತಿದ್ದಾರಂದರೆ ತಂದೆ ತಾಯಿಗೆ ಗೌರವ ಕೊಡ್ತಾರೆ ಅಂತ ಅರ್ಥ. ಗೌರವ ಕೊಡುವಂಥ ಮಕ್ಕಳು ಅಂತಾರೆ. ಅದರಂತೆ ಇಲ್ಲಿ ನಾವು ಬಾಬಾಗೆ ಗೌರವ ಕೊಡೋದು ಅಂದ್ರೇನು, ಬಾಬಾ ಏನು ಆಜ್ಞೆ ಮಾಡ್ತಾರೋ ಅದರಂತೆ ನಡ್ಕೋಬೇಕು. ಇಲ್ಲಿ ಬಾಬಾನ ಆಜ್ಞೆ ಏನು, ಒಂದು ದಿನವೂ ಮುರಳಿ ತಪ್ಪಿಸ್ಬೇಡ್ರಿ ಅಂತಾರೆ. ಯಾಕೆ ಅಂದರೆ ನಾವು ನೆಗೆಟಿವ್ ಜಗತ್ತಿನಲ್ಲಿ ಇದ್ದೀವಿ. ನೆಗೆಟಿವ್ ಮಾತುಗಳು 23 ತಾಸು ಈ ನೆಗೆಟಿವ್ ಜಗತ್ತಿನಲ್ಲಿರ್ತೀವಿ ಅಂದರೆ 1 ತಾಸು ಪಾಸಿಟಿವ್ನ ತುಂಬಿಕೋಬೇಕಲ್ಲ. ಇದರಿಂದ ಬಚಾವಾಗಬೇಕಂದ್ರೆ ಅದಕ್ಕೆ ಅದು ಬೆಳಗಿನ ಸಮಯ ಜ್ಞಾನ ಕೇಳೋದು ಇನ್ನೂ ಬಹಳ ಒಳ್ಳೆಯದು. ಯಾಕೆ, ಬುದ್ಧಿ ಖಾಲಿ ಇರ್ತತೆ. ಆಗ ತಂದೆಯ ಜ್ಞಾನ ರತ್ನಗಳಿಂದ ಬುದ್ಧಿ ಭರ್ಪೂರ ಆಯಿತು ಅಂದರೆ ಅಲ್ಲಿ ಎಂಥದ್ದೇ ಮಾಯೆ ಬರಲಿ, ನಾವು ಮಾಯೆ ಮೇಲೆ ವಿಜಯ ಪಡೆಯೋಕ್ಕಾಗ್ತದೆ. ಪ್ರಶ್ನೆ, ಒಂದು ವೇಳೆ ನೀವು ಮಕ್ಕಳೊಂದಿಗೆ ಯಾರಾದರೂ ರಾಜಿ ಖುಷಿ ಇದ್ದೀರಾ ಎಂದು ಕೇಳಿದರೆ ನೀವು ಯಾವ ಉತ್ತರವನ್ನು ನಶೆಯಿಂದ ಕೊಡಬೇಕು? ಉತ್ತರ ಹೇಳಿರಿ, ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಇಚ್ಛೆ ಇತ್ತು, ಅವರು ಸಿಕ್ಕಿಬಿಟ್ಟರು. ಅಂದ ಮೇಲೆ ಇನ್ನೇನು ಬೇಕು? ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆವು. ನೀವು ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ. ತಂದೆಯು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡರು, ನಿಮ್ಮ ಮೇಲೆ ಕಿರೀಟವನ್ನಿಟ್ಟರು. ಅಂದ ಮೇಲೆ ಇನ್ಯಾವ ಮಾತಿನ ಚಿಂತೆ ಇದೆ? ಬಾಬಾ ಏನು ಹೇಳ್ತಾ ಇದ್ದಾರೆ, ನಮಗೆ ಚಿಂತೆ ಇಲ್ಲ. ಯಾಕೆ? ವಿಶ್ವದ ಒಡೆಯ ಆತನ ಮಡ್ಲಾಗ ನಾವು ಅದೀವಂದರೆ ಇನ್ಯಾವುದಕ್ಕೆ ಚಿಂತೆ ಇರೋಕ್ಕೆ ಸಾಧ್ಯ? ಆತನ್ನೇ ಪಡಿಬೇಕು ಅಂತೇಳಿ 2,500 ವರ್ಷ ಅಲ್ದಾಡಿದ್ವಿ, ಸಿಕ್ಕಿಬಿಟ್ಟಾರ, ಆಯಿತು. ಮತ್ಯಾವ ಮಾತಿನ ಚಿಂತೆ ನಮಗೆ? ಓಂ ಶಾಂತಿ. ತಂದೆ ತಿಳಿಸುತ್ತಾರೆ, ಮಕ್ಕಳ ಬುದ್ಧಿಯಲ್ಲಿ ಇದು ಖಂಡಿತ ಇರುವುದು. ಶಿವ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಇದೇ ನೆನಪಿನಲ್ಲಿ ಅವಶ್ಯವಾಗಿ ಇರುತ್ತೀರಿ. ಈ ನೆನಪನ್ನು ಎಂದೂ ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ. ತಂದೆಯೇ ಕಲ್ಪಕಲ್ಪವೂ ಬಂದು ಕಲಿಸುತ್ತಾರೆ. ಅವರೇ ಜ್ಞಾನಸಾಗರ, ಪತಿತ ಪಾವನನೂ ಆಗಿದ್ದಾರೆ. ಅವರು ತಂದೆ, ಶಿಕ್ಷಕ, ಗುರುವೂ ಆಗಿದ್ದಾರೆ. ಈಗ ಜ್ಞಾನದ 3ನೇ ನೇತ್ರವೂ ಸಿಕ್ಕಿದೆ. ಆದ್ದರಿಂದ ಇದನ್ನು ಈಗ ತಿಳಿದುಕೊಳ್ಳುತ್ತೀರಿ. ಭಲೆ ನಾವು ಅವರ ಮಕ್ಕಳು ಎಂಬುದನ್ನು ತಿಳಿದುಕೊಂಡಿರಬಹುದು, ಆದರೆ ತಂದೆಯನ್ನೇ ಮರೆತು ಹೋಗುತ್ತಾರೆ. ಅಂದ ಮೇಲೆ ಶಿಕ್ಷಕ ಗುರುಗಳು ಹೇಗೆ ನೆನಪಿಗೆ ಬರುವರು? ಮಾಯೆಯು ಬಹಳ ಪ್ರಬಲವಾಗಿದೆ. 3 ರೂಪಗಳಲ್ಲಿಯೂ ಮಹಿಮೆ ಇದ್ದರೂ ಸಹ ಮೂವರನ್ನು ಮರೆಸಿಬಿಡುತ್ತದೆ. ಇಷ್ಟು ಸರ್ವಶಕ್ತಿವಂತನಾಗಿದೆ. ಬಾಬಾ, ನಾವು ಮರೆತು ಹೋಗುತ್ತೇವೆ. ಮಾಯೆಯು ಇಷ್ಟು ಪ್ರಬಲವಾಗಿದೆ ಎಂದು ಮಕ್ಕಳು ಬರೆಯುತ್ತಾರೆ. ಡ್ರಾಮಾನುಸಾರ ಇದು ಬಹಳ ಸಹಜವಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಈ ರೀತಿ ಎಂದೂ ಇರಲು ಸಾಧ್ಯವಿಲ್ಲ. ಒಬ್ಬರೇ ತಂದೆಯು ಶಿಕ್ಷಕ ಮತ್ತು ಸತ್ಯವಾದ ಸದ್ಗುರುವೂ ಆಗಿದ್ದಾರೆ. ಇದರಲ್ಲಿ ಯಾವುದೇ ಸುಳ್ಳಿನ ಮಾತಿಲ್ಲ. ಅಂತರ್ಯದಲ್ಲಿ ತಿಳಿದುಕೊಳ್ಳಬೇಕಲ್ಲವೇ? ಆದರೆ ಮಾಯೆಯು ಮರೆಸಿಬಿಡುತ್ತದೆ. ಬಾಬಾ, ನಾವು ಸೋಲನ್ನು ಅನುಭವಿಸುತ್ತಿದ್ದೇವೆಂದು ಹೇಳುತ್ತಾರೆ. ಅಂದ ಮೇಲೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮವು ಹೇಗಿರುತ್ತದೆ? ದೇವತೆಗಳಿಗೆ ಪದ್ಮದ ಗುರುತನ್ನು ತೋರಿಸುತ್ತಾರೆ, ಎಲ್ಲರಿಗೂ ತೋರಿಸುವುದಿಲ್ಲ. ಇದು ಈಶ್ವರನ ವಿದ್ಯೆಯಾಗಿದೆ, ಮನುಷ್ಯರದಲ್ಲ. ಇಂಥ ವಿದ್ಯೆಯು ಎಂದೂ ಮನುಷ್ಯರದಾಗಿರಲು ಸಾಧ್ಯವಿಲ್ಲ. ಭಲೆ ದೇವತೆಗಳ ಮಹಿಮೆ ಮಾಡಲಾಗುತ್ತದೆ, ಆದರೂ ಸಹ ಶ್ರೇಷ್ಠಾತಿ ಶ್ರೇಷ್ಠನು ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ದೇವತೆಗಳದ್ದು ಯಾವುದೇ ಹೆಗ್ಗಳಿಕೆ ಇಲ್ಲ. ಇಂದು ಗುಲಾಮರು, ನಾಳೆ ರಾಜರಾಗುವರು. ನೀವೀಗ ಇಂಥ ಲಕ್ಷ್ಮೀನಾರಾಯಣರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ನಿಮಗೆ ತಿಳಿದಿದೆ, ಈ ಪುರುಷಾರ್ಥದಲ್ಲಿ ಅನೇಕರು ಉತ್ತೀರ್ಣರಾಗುತ್ತಾರೆ. ಕಲ್ಪದ ಹಿಂದೆ ಎಷ್ಟು ತೇರ್ಗಡೆಯಾಗಿದ್ದರೋ ಅಷ್ಟೇ ಓದುತ್ತಾರೆ. ವಾಸ್ತವದಲ್ಲಿ ಇದು ಬಹಳ ಸಹಜ ಜ್ಞಾನವಾಗಿದೆ, ಆದರೆ ಮಾಯೆಯು ಮರೆಸಿಬಿಡುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ತಮ್ಮ ಚಾರ್ಟನ್ನು ಇಡಿ ಎಂದು. ಆದರೆ ಮಕ್ಕಳು ಇಡುವುದಿಲ್ಲ. ಎಲ್ಲಿಯವರೆಗೆ ಕುಳಿತು ಬರೆಯುವುದು? ಒಂದು ವೇಳೆ ಬರೆದರೂ ಸಹ ಪರಿಶೀಲನೆ ಮಾಡಿಕೊಳ್ಳುತ್ತಾರೆ. 2 ಗಂಟೆ ನೆನಪಿನಲ್ಲಿದ್ದೇನಾ? ಬಾಬಾ ಏನು ಹೇಳ್ತಾ ಇದ್ದಾರೆ, ಚಾರ್ಟ್ ಇಡೋದು ಭಾಳ ಹೇಳ್ತಾರೆ ಬಾಬಾ. ಯಾಕೆ? ನನ್ನ ಪುರುಷಾರ್ಥ ಏರುವ ಕಲೆಯಲ್ಲೈತಾ?
ಇಳಿಯುವ ಕಲೆಯಲ್ಲಾಯ್ತಾ ನಿಂತು ನೀರಾಗೈತಾ ಅನ್ನೋದು ಬುದ್ಧಿಯಲ್ಲಿ ಬರಬೇಕು. ಅಲ್ಲಿ ನಮ್ಮದು ಇಳಿತಾ ಇದ್ದೀವಿ ಅಂತಂದರೆ ಸ್ವಲ್ಪ ನಾವು ಪಡಿಬೇಕನ್ನೋದು ಬರುತ್ತೆ. ಸುಮ್ಮನೆ ಯಾವುದು ಇಲ್ದಂಗೆ ಆದ್ರೆ ಮಾಡಿದೆ ಆಗಲಿಲ್ಲದ್ರಿಲ್ಲ ಈ ಥರ ಮಾಡಿದರೆ ನಾಳೆ ಅಲ್ಲಿ ದಾಸಿ ಪದವಿ ಅಂತ ಸಾಕ್ಷಾತ್ಕಾರ ಆದಾಗ ಅಳಬೇಕಾಗ್ತೈತೆ. ಹೀಗೆ ಮಾಡಬೇಕು ನಾನಂತ ಗುರಿ ಇಟ್ಕೊಂಡು ಮಾಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ತಂದೆಯ ಶ್ರೀಮತವನ್ನು ಕಾರ್ಯದಲ್ಲಿ ತರುವರೋ ಅವರಿಗೆ ಅದು ಅರ್ಥವಾಗುತ್ತದೆ. ಚಾರ್ಟ್ ಬರೆಯಲಿಲ್ಲವೆಂದರೆ ತಂದೆಯು ತಿಳಿದುಕೊಳ್ಳುತ್ತಾರೆ. ಬಹುಶಃ ಇವರಿಗೆ ಸಂಕೋಚವಾಗಬಹುದು. ಇಲ್ಲವೆಂದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕಲ್ಲವೇ. ಆದರೆ 2% ಚಾರ್ಟ್ ಬರೆಯುತ್ತಾರೆ. ಮಕ್ಕಳಿಗೆ ಶ್ರೀಮತದ ಪ್ರತಿ ಅಷ್ಟು ಗೌರವವಿಲ್ಲ. ಮುರಳಿಯು ಸಿಗುತ್ತಿದ್ದರೂ ಹೊಸ ಓದುವುದಿಲ್ಲ. ಹೃದಯದಲ್ಲಿ ಇದು ಖಂಡಿತ ಎನಿಸುತ್ತಿರಬಹುದು. ತಂದೆಯು ಸತ್ಯವನ್ನೇ ತಿಳಿಸುತ್ತಾರೆ. ನಾವು ಮುರಳಿಯನ್ನೇ ಓದುವುದಿಲ್ಲವೆಂದರೆ ಅನ್ಯರಿಗೇನು ತಿಳಿಸುತ್ತೇವೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೆನಪಿನ ಯಾತ್ರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಇದಂತೂ ಮಕ್ಕಳಿಗೆ ತಿಳಿದಿದೆ. ಅವಶ್ಯವಾಗಿ ನಾವು ಆತ್ಮರಾಗಿದ್ದೇವೆ. ನಮಗೆ ಪರಮಪಿತ ಪರಮಾತ್ಮನು ಓದಿಸುತ್ತಿದ್ದಾರೆ ಮತ್ತು ಏನು ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗಿ ಬಿಡುವಿರಿ. ಇದರಲ್ಲಿ ತಂದೆಯೂ ಬಂದು ಬಿಟ್ಟರು, ವಿದ್ಯೆ ಮತ್ತು ಓದಿಸುವವರು ಬಂದು ಬಿಟ್ಟರು, ಸದ್ಗತಿದಾತ ಬಂದು ಬಿಟ್ಟರು. ಕೆಲವೇ ಶಬ್ದಗಳಲ್ಲಿ ಇಡೀ ಜ್ಞಾನವೂ ಬಂದು ಬಿಟ್ಟಿತು. ಇದನ್ನು ರಿವೈಸ್ ಮಾಡಿಕೊಳ್ಳುವುದಕ್ಕಾಗಿಯೇ ನೀವಿಲ್ಲಿಗೆ ಬರುತ್ತೀರಿ. ತಂದೆಯೂ ಸಹ ಇದನ್ನೇ ತಿಳಿಸಿಕೊಡುತ್ತಾರೆ. ಏಕೆಂದರೆ ಬಾಬಾ ನಮಗೆ ಮರೆತು ಹೋಗುತ್ತದೆ ಎಂದು ನೀವು ಹೇಳುತ್ತೀರಿ. ಆದ್ದರಿಂದ ರಿವೈಸ್ ಮಾಡಲು ಇಲ್ಲಿಗೆ ಬರುತ್ತೀರಿ. ಭಲೆ ಕೆಲವರು ಇಲ್ಲಿಯೇ ಇದ್ದರೂ ಸಹ ರಿವೈಸ್ ಮಾಡುವುದಿಲ್ಲ. ಅವರ ಅದೃಷ್ಟದಲ್ಲಿಲ್ಲ. ಪುರುಷಾರ್ಥವನ್ನಂತೂ ತಂದೆಯು ಮಾಡಿಸುತ್ತಾರೆ. ಬಾಬಾ ಏನಂತಾರೆ ನೋಡ್ರಿ, ಪದೇ ಪದೇ ಎಷ್ಟು ಸಲ ಕೇಳಿರ್ತೀವಿ, ಮಕ್ಕಳೇ ಆತ್ಮಾಭಿಮಾನಿ ಆಗಬೇಕು ಅಂತ. ಅಂದರೆ ಅದು ಧಾರಣೆ ಆಗೋದೇ ಇಲ್ಲ. ಯಾಕೆ? ಅದು ಕೇಳಿದ್ದನ್ನು ರಿವೈಸ್ ಮಾಡ್ಕೊಳ್ಳಲ್ಲ ನಾವು. ಬಾಬಾ ಏನು ಹೇಳಿದರು ಅಂತ, ಏನು ಮಾಡಬೇಕು ನಾನು. ಇಲ್ಲಿ ಜ್ಞಾನ ಸ್ವರೂಪರಾಗಿ ನಡೆಯೋದಕ್ಕೆ ಬಾಬಾ ಜ್ಞಾನ ಕೊಡ್ತಿರೋದು. ಅವ್ರು ಏನು ಹೇಳಿರ್ತಾರೋ ಅದರಂತೆ ನಡಿಬೇಕು. ಇದೆಲ್ಲ ಮನನ ಆಗ್ತಾ ಇರಬೇಕು ಜ್ಞಾನ. ಆದರೆ ಕೆಲವು ಮಕ್ಕಳು ರಿವೈಸ್ ಮಾಡೋದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಭಾಗ್ಯವನ್ನು ಮಾಡಿಸುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಇದರಲ್ಲಿ ಯಾರ ಬಳಿಯೂ ವಿಶೇಷತೆ ಇಲ್ಲ ಅಥವಾ ಯಾರಿಗೂ ವಿಶೇಷವಾದ ವಿದ್ಯಾಭ್ಯಾಸವಿಲ್ಲ. ಆ ವಿದ್ಯೆಯಲ್ಲಾದರೆ ವಿಶೇಷವಾಗಿ ಓದಿಸಲು ಶಿಕ್ಷಕರನ್ನು ಕರೆಸುತ್ತಾರೆ. ಇಲ್ಲಂತೂ ತಂದೆಯು ಆ ಅದೃಷ್ಟವನ್ನು ರೂಪಿಸಲು ಎಲ್ಲರಿಗೆ ಓದಿಸುತ್ತಾರೆ. ಒಬ್ಬೊಬ್ಬರನ್ನು ಬೇರೆಯಾಗಿ ಕುಳ್ಳರಿಸಿ ಎಲ್ಲಿಯವರೆಗೂ ಓದಿಸುವರು. ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಆ ವಿದ್ಯೆಯಲ್ಲಾದರೆ ಯಾರಾದರೂ ಹಿರಿಯ ವ್ಯಕ್ತಿಗಳ ಮಕ್ಕಳಾಗಿದ್ದರೆ ಅವರಿಗೆ ವಿಶೇಷವಾಗಿ ಓದಿಸುತ್ತಾರೆ. ಶಿಕ್ಷಕರಿಗೆ ತಿಳಿದಿರುತ್ತದೆ ಇವರು ಮಂದವಾಗಿದ್ದಾರೆ, ಆದ್ದರಿಂದ ಇವರನ್ನು ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಯೋಗ್ಯರನ್ನಾಗಿ ಮಾಡಬೇಕೆಂದು. ಈ ತಂದೆಯಂತೂ ಆ ರೀತಿ ಮಾಡುವುದಿಲ್ಲ. ಇವರು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸುತ್ತಾರೆ. ಆ ಶಿಕ್ಷಕರದು ಅಧಿಕ ಪುರುಷಾರ್ಥ ಮಾಡಿಸುವುದಾಗಿದೆ. ಆದರೆ ಇಲ್ಲಂತೂ ಯಾರಿಗೂ ಬೇರೆಯಾಗಿ ಅಧಿಕ ಪುರುಷಾರ್ಥ ಮಾಡಿಸುವುದಿಲ್ಲ. ಅಧಿಕ ಪುರುಷಾರ್ಥವೆಂದರೆ ಶಿಕ್ಷಕರು ಸ್ವಲ್ಪ ಕೃಪೆ ತೋರುತ್ತಾರೆ, ಭಲೆ ಹೀಗೆ ಹಣ ತೆಗೆದುಕೊಳ್ಳುತ್ತಾರೆ, ವಿಶೇಷವಾಗಿ ಸಮಯ ಕೊಟ್ಟು ಓದಿಸುತ್ತಾರೆ. ಅದರಿಂದ ಅವರು ಹೆಚ್ಚು ಓದಿ ಬುದ್ಧಿವಂತರಾಗುತ್ತಾರೆ. ಇಲ್ಲಂತೂ ಹೆಚ್ಚಿನದಾಗಿ ಏನನ್ನೂ ಓದುವಂತಿಲ್ಲ. ಇಲ್ಲಿನ ಮಾತೇ ಹೊಸದಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅದು ಲೌಕಿಕ ವಿದ್ಯೆಯಲ್ಲೇನು ಟ್ಯೂಷನ್ನು ದುಡ್ಡು ಕೊಟ್ಟು ಮೇಷ್ಟ್ರುಗಳಿಗೆ ನಾವು ಹಣ ಕೊಟ್ಟಿಟ್ಕೊಂಡ್ರೆ ಅವರು ಹೆಚ್ಚಿನ ಟ್ಯೂಷನ್ ಹೇಳಿ ಹೆಚ್ಚು ಓದಿಸಿ ಹೆಚ್ಚು ಮಾರ್ಕ್ ಬರೋಂಗೆ ಮಾಡ್ತಾರೆ. ಬಟ್ ಇಲ್ಲಿ ಬಾಬಾ ನಾನು ಎಲ್ಲರಿಗೂ ಒಂದೇ ರೀತಿ ಹೇಳ್ತೀನಿ. ಬಾಬಾ ಏನು ಹೇಳಿದರು, ತಂದೆಯು ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ, ಮನ್ಮನಾಭವ. ನಾವು ನೆನಪು ಮಾಡಿದಷ್ಟು ಎಲ್ಲವುದು ಸಿಗ್ತಾ ಹೋಗ್ತೈತೆ ನಮಗೆ. ಶಿಕ್ಷಕನಿಂದ ಜ್ಞಾನ, ಸದ್ಗುರುವಿನಿಂದ ವರದಾನ, ತಂದೆಯಿಂದ ಪಾಲನೆ ಎಲ್ಲವುದು ಸಿಗ್ತತೆ. ಆ ಮಂತ್ರನ ಕೊಟ್ಟಿದ್ದಾರೆ. ಆ ಮಂತ್ರದಿಂದ ನಾವು ಎಲ್ಲದನ್ನು ನಾವು ಪಡೆಯುವಂಥವ್ರು ಆಗಬೇಕು. ನೆನಪಿನಿಂದ ಏನಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿದ್ದೀರಿ. ಅಂದರೆ
ಬಾಬಾ ನೆನಪು ಮಾಡ್ದಂಗಲ್ಲ, ಬುದ್ಧಿ ಪಾವನವಾದಷ್ಟು ಜ್ಞಾನ ಧಾರಣೆ ಆಗ್ತೈತೆ. ನೋಡ್ರಿ, ಕೆಲವರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಕೆಲವರು ಮಾಡಲ್ಲ. ಯಾಕೆ? ಬುದ್ಧಿಯಲ್ಲಿ ಜ್ಞಾನ ಹೋದ್ರಲ್ಲ, ಇದರಂತೆ ನಾನು ಪಡಿಬೇಕು ಅನ್ನೋದು ವಿಚಾರ ಬರೋದು. ಆ ಬುದ್ಧಿಯಲ್ಲಿ ಪಾಪನೇ ತುಂಬಿತ್ತು ಅಂದರೆ ಅವರಲ್ಲಿ ಯಾವ ವಿಚಾರಗಳು ಬರಲ್ಲ. ನಾವು ಪಡೆದಷ್ಟು ಸಿಕ್ಕಷ್ಟು ಸಿಕ್ಕಲಿ ಬಿಡು, ಏನು ಮಾಡೋಕ್ಕಾಗ್ತತೆ ಅಂದ್ಬಿಡ್ತಾರೆ. ಆದರೆ ಬುದ್ಧಿಯಲ್ಲಿ ಜ್ಞಾನ ಯಾವಾಗ ಕೊಡ್ತತೆ? ಎಲ್ಲದಕ್ಕೂ ಆಧಾರ ಬಾಬಾ ನೆನಪು ಅಂತ ಹೇಳ್ತಾರೆ. ಬಾಬಾ ತಂದೆಯೇ ಪತಿತ ಪಾವನನಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ ನಾವು ಪಾವನರಾಗುತ್ತೇವೆ. ಈಗ ನೀವು ಮಕ್ಕಳಿಗೆ ಜ್ಞಾನವಿದೆ, ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾವನರಾಗುವಿರಿ. ಕಡಿಮೆ ನೆನಪು ಮಾಡಿದರೆ ಕಡಿಮೆ ಪಾವನರಾಗುವಿರಿ. ಇದು ನೀವು ಮಕ್ಕಳ ಪುರುಷಾರ್ಥವನ್ನು ಅವಲಂಬಿಸಿದೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ನಾವು ಈ ರೀತಿ ಆಗಬೇಕು. ಈ ಲಕ್ಷ್ಮೀನಾರಾಯಣರ ಮಹಿಮೆಯನ್ನಂತೂ ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದಾರೆ. ತಾವು ಪುಣ್ಯಾತ್ಮರಾಗಿದ್ದೀರಿ, ನಾವು ಪಾಪಾತ್ಮರಾಗಿದ್ದೇವೆ ಎಂದು ಹೇಳುತ್ತಾರೆ. ಅನೇಕ ಮಂದಿರಗಳಾಗಿವೆ, ಅಲ್ಲಿಗೆ ಎಲ್ಲರೂ ಏನು ಮಾಡಲು ಹೋಗುತ್ತಾರೆ? ದರ್ಶನದಿಂದ ಲಾಭವೇನೂ ಆಗುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ನೋಡಿ ಹೊರಟು ಹೋಗುತ್ತಾರೆ, ಕೇವಲ ದರ್ಶನ ಮಾಡಲು ಹೋಗುತ್ತಾರೆ. ಇಂಥವರು ಯಾತ್ರೆಗೆ ಹೋಗುತ್ತಿದ್ದಾರೆ, ನಾವು ಹೋಗೋಣವೆಂದು ಹೋಗುತ್ತಾರೆ. ಇದರಿಂದ ಏನಾಗುವುದು? ಏನೂ ಇಲ್ಲ. ನೀವು ಮಕ್ಕಳು ಸಹ ಯಾತ್ರೆಗಳನ್ನು ಮಾಡಿದ್ದೀರಿ. ಹೇಗೆ ಅನ್ಯ ಹಬ್ಬಗಳನ್ನು ಆಚರಿಸುವರೋ ಹಾಗೆಯೇ ಈ ಯಾತ್ರೆಯನ್ನು ಒಂದು ಹಬ್ಬವೆಂದು ತಿಳಿಯುವರು. ನೀವು ಸಹ ನೆನಪಿನ ಯಾತ್ರೆಯನ್ನು ಒಂದು ಹಬ್ಬವೆಂದು ತಿಳಿಯುತ್ತೀರಿ. ಬಾಬಾ ಇಲ್ಲೇನು ಹೇಳಿದರು? ಯಾತ್ರೆ ಮಾಡೋದು, ಪೂಜೆ ಮಾಡೋದು, ಇದರಿಂದ ನೀವು ದರ್ಶನ ಮಾಡೋದ್ರಿಂದ ನೀವೇನೂ ಪಡೆಯಲ್ಲ. ಅಂದರೆ ಬಾಬಾ ಏನು ಹೇಳ್ತಾರೆ? ಆತ್ಮದಲ್ಲಿ ನೆಗೆಟಿವ್ ಶಕ್ತಿ ತುಂಬೈತೆ, ಅಲ್ಲಿ ಪಾಸಿಟಿವ್ ಶಕ್ತಿ ತುಂಬಿಕೊಂಡ್ರೆ ನೆಗೆಟಿವ್ ಬಿಟ್ಟು ಹೋದಾಗ ಶಾಂತಿ ಸುಖ ಸಿಗುತ್ತದೆ. ಅದು ಆತ್ಮ ತಂದೆನ ನೆನಪು ಮಾಡಿದಾಗ ಸಿಗೋದು, ಉಳಿದು ಯಾವುದರಿಂದನೂ ಸಿಗಲ್ಲ ಅಂತ ಬಾಬಾ ಹೇಳ್ತಾರೆ. ಈ ನಿಮ್ಮ ಯಾತ್ರೆಯು ಮನ್ಮನಾಭವ ಆಗಿದೆ. ನಾವು ಅನಾದಿಯಿಂದಲೂ ಈ ಯಾತ್ರೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಅವರು ಸಹ ಹೇಳುತ್ತಾರೆ. ಆದರೆ ನಾವು ಕಲ್ಪಕಲ್ಪವೂ ಈ ಯಾತ್ರೆ ಮಾಡುತ್ತೇವೆ. ತಂದೆ ಬಂದು ಈ ಯಾತ್ರೆಯನ್ನು ಕಲಿಸುತ್ತಾರೆಂದು ನೀವು ಜ್ಞಾನ ಸಹಿತವಾಗಿ ಹೇಳುತ್ತೀರಿ. ಅವರು 4 ಧಾಮಗಳನ್ನು ಪ್ರತಿ ಜನ್ಮದಲ್ಲಿ ಯಾತ್ರೆ ಮಾಡುತ್ತಲೇ ಬರುತ್ತಾರೆ. ಇಲ್ಲಂತೂ ಬೇಹದ್ದಿನ ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗುವಿರಿ, ಯಾತ್ರೆಯಿಂದ ನೀವು ಪಾವನರಾಗುವಿರಿ ಎಂಬ ಮಾತನ್ನು ಮತ್ತಾರೂ ಹೇಳುವುದಿಲ್ಲ. ಮನುಷ್ಯರು ಯಾತ್ರೆಗೆ ಹೋಗುತ್ತಾರೆಂದರೆ ಆ ಸಮಯದಲ್ಲಿ ಪಾವನರಾಗಿರುತ್ತಾರೆ. ಇತ್ತೀಚೆಗಂತೂ ಅಲ್ಲಿಯೂ ಸಹ ಕೊಳಕಾಗಿಬಿಟ್ಟಿದೆ, ಪಾವನರಾಗಿರುವುದಿಲ್ಲ. ಈ ಆತ್ಮಿಕ ಯಾತ್ರೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈಗ ನಿಮಗೆ ತಂದೆ ತಿಳಿಸಿದ್ದಾರೆ, ಇದು ಸತ್ಯವಾದ ನೆನಪಿನ ಯಾತ್ರೆಯಾಗಿದೆ. ಆ ಯಾತ್ರೆಗಾಗಿ ಸುತ್ತಾಡಲು ಹೋಗುತ್ತಾರೆ. ಆದರೂ ಸಹ ಹೇಗಿದ್ದವರು ಹಾಗೆಯೇ ಉಳಿದು ಬಿಡುತ್ತಾರೆ. ಅಂದರೆ ನೋಡ್ರಿ, ಎಷ್ಟು ದಿನ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ಮಾಡ್ತಾರೆ, ಕುಡಿಯೋದು ಬಿಡ್ತಾರೆ, ಸಿಗರೇಟ್ ಸೇದೋದು ಎಲ್ಲ ಬಿಡ್ತಾರೆ. ಮತ್ತು ಅಲ್ಲಿಂದ ವಾಪಸ್ ಬಂದಮೇಲೆ ಯಥಾ ರೀತಿ. ಇದು ಪರಿವರ್ತನೆ ಬರಬೇಕು. ಏನೇ ಮಾಡಿದರೂ ಪರಿವರ್ತನೆ ಬರಬೇಕು. ಒಳ್ಳೆಯ ಸಂಸ್ಕಾರಗಳು ತುಂಬಬೇಕು ಜ್ಞಾನದಿಂದ. ಇದು ಪುರುಷಾರ್ಥ ಅಂತ ಹೇಳ್ತಾರೆ ಬಾಬಾ. ಕೇವಲ ಸುತ್ತಾಡುತ್ತಿರುತ್ತಾರೆ. ಹೇಗೆ ವಾಸ್ಕೋಡಿಗಾಮನು ಸೃಷ್ಟಿಯನ್ನು ಪರ್ಯಟನೆ ಮಾಡಿದನು, ಅದೇ ರೀತಿ ಇವರು ಸಹ ಸುತ್ತುತ್ತಿರುತ್ತಾರೆ. 4 ಕಡೆ ಸುತ್ತಿದೆವು, ಆದರೂ ಭಾಳಷ್ಟು ದೂರ ಉಳಿದೆವು ಎಂದು ಗೀತೆ ಇದೆಯಲ್ಲವೇ? ನೋಡಿರಿ, ಈ ಅಯ್ಯಪ್ಪ ಸ್ವಾಮಿಯರು ದಾರ್ಯಾಗ ಎಷ್ಟು ಊರುಗಳು ಬರ್ತಾವೋ ಅಷ್ಟು ಊರುಗಳಾಗ ದರ್ಶನ ಮಾಡ್ಕೊಂತ ಭಜನೆ ಮಾಡ್ಕೊಂತ ಎಷ್ಟೆಲ್ಲ ಪರಿಶ್ರಮ ಪಡ್ತಾರೆ. ಈ ಚಳಿಯಾಗ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ನೋಡ್ರಿ ಎಷ್ಟು ಪರಿಶ್ರಮ ಪಡ್ತಾರೆ. ಆದರೆ ಸಿಗೋದೇನೈತೆ? ಏನೂ ಇಲ್ಲ. ಬಾಬಾ ಏನಂತ ಇದ್ದಾರೆ? ಯಾರಿಗೂ ಭಗವಂತನು ಸಿಗಲಿಲ್ಲ, ಭಗವಂತನಿಂದ ದೂರವೇ ಉಳಿದರು. ಸುತ್ತಾಡಿ ಬಂದು ಪುನಃ ಮನೆಯಲ್ಲಿ ಪಂಚವಿಕಾರಗಳಿಗೆ ಸಿಲುಕುತ್ತಾರೆ. ಅವೆಲ್ಲವೂ ಸುಳ್ಳು ಯಾತ್ರೆಗಳಾಗಿವೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ತಂದೆಯೂ ಬಂದಿದ್ದಾರೆ ಎಂಬ ಮಾತನ್ನು ಕೊನೆಗೊಂದು ದಿನ ಎಲ್ಲರೂ ತಿಳಿದುಕೊಳ್ಳುವರು. ಭಗವಂತನು ಕೊನೆಗೂ ಸಿಗುವರು. ಆದರೆ ಹೇಗೆ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಇದಂತೂ ಮಧುರಾತಿ ಮಧುರ ಮಕ್ಕಳಿಗೇ ತಿಳಿದಿದೆ. ನಾವು ಶ್ರೀಮತದಂತೆ ಈ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ.
ನೀವು ಭಾರತದ ಹೆಸರನ್ನೇ ತೆಗೆದುಕೊಳ್ಳುತ್ತೀರಿ. ಆ ಸಮಯದಲ್ಲಿ ಮತ್ಯಾವುದೇ ಧರ್ಮವಿರುವುದಿಲ್ಲ. ಇಡೀ ವಿಶ್ವವೇ ಪವಿತ್ರವಾಗಿ ಬಿಡುತ್ತದೆ. ಈಗಂತೂ ಅನೇಕ ಧರ್ಮಗಳಿವೆ. ತಂದೆಯು ಬಂದು ನಿಮಗೆ ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ, ನಿಮಗೆ ಸ್ಮೃತಿ ತರಿಸುತ್ತಾರೆ. ನೀವೇ ದೇವತೆಗಳಾಗಿದ್ದಿರಿ, ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾದಿರಿ, ಈಗ ನೀವೇ ಬ್ರಾಹ್ಮಣರಾಗಿದ್ದೀರಿ. ಈಗ ಹಂಸೋ ಸೋಹಂನ ಅರ್ಥವನ್ನು ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಓಂ ಅರ್ಥಾತ್ ನಾನಾತ್ಮ. ಹೀಗೆ ಚಕ್ರವನ್ನು ಸುತ್ತುತ್ತೇನೆ. ಇದನ್ನು ಅವರು ನಾನಾತ್ಮನೇ ಪರಮಾತ್ಮ, ಆ ಪರಮಾತ್ಮನೇ ಆತ್ಮವೆಂದು ಹೇಳಿಬಿಡುತ್ತಾರೆ. ಹಂಸೋ ಸೋಹಂನ ಯಥಾರ್ಥ ಅರ್ಥವನ್ನು ತಿಳಿದುಕೊಂಡಿರುವವರು ಯಾರೊಬ್ಬರೂ ಇಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಈ ಯಾವ ಮಂತ್ರವಿದೆಯೋ ಇದನ್ನು ಪ್ರತಿಕ್ಷಣ ನೆನಪಿಟ್ಟುಕೊಳ್ಳಬೇಕು. ಯಾಕೆ? ಹಂಸೋ ಸೋಹಂ, ನಾನೇ ದೇವತೆ. ಈಗ ದೇವತೆ ಇದ್ದವರು ಈಗ ಆಗಿದ್ದೀವಿ, ಮತ್ತು ನಾನು ಅದೇ ದೇವತೆ ಆಗ್ತೀನಿ. ಆ ದೇವತೆ ನಾನಾಗಬೇಕು. ಆ ಮಂತ್ರ, ಆ ದೇವತೆ ನಾನಾಗಬೇಕು. ಸುಮ್ಮನೆ ಆಗ್ತೀವ? ಬಾಬನ ಮಡ್ಲಲ್ಲಿ ಪುರುಷಾರ್ಥ ಮಾಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಈ ಯಾವ ಮಂತ್ರವಿದೆಯೋ ಇದನ್ನು ಪ್ರತಿಕ್ಷಣ ನೆನಪಿಟ್ಟುಕೊಳ್ಳಬೇಕು. ಚಕ್ರವು ಬುದ್ಧಿಯಲ್ಲಿಲ್ಲವೆಂದರೆ ಚಕ್ರವರ್ತಿ ರಾಜರು ಹೇಗಾಗುತ್ತೀರಿ? ಅಂದ್ರೇನು ಚಕ್ರ? ಇವಾಗ ನಾನಾತ್ಮ ಸತ್ಯಯುಗದಲ್ಲಿ ಡಬಲ್ ಕಿರೀಟಧಾರಿ. ಒಂದು ಆತ್ಮದ ಸ್ವರಾಜ್ಯಾಧಿಕಾರಿ, ಆತ್ಮ ಕರ್ಮೇಂದ್ರಿಯಗಳ ಮೇಲೆ. ಇನ್ನೊಂದು ಅಲ್ಲಿ ರಾಜಧಾನಿಯಲ್ಲಿ ರಾಜ್ಯಾಧಿಕಾರಿ. ರಾಜ ಆಗಬೇಕು ಅಂದರೆ ಸುಮ್ಮನೆ ಆಗ್ತೀವ? ಪ್ರಜೆಗಳನ್ನ ತಯಾರು ಮಾಡ್ಕೋಬೇಕಲ್ಲ. ಅಲ್ಲಿ ರಾಜ ನಾನು ಅಂದಾಗ ಅಲ್ಲಿ ನಾನೇನು ಪುರುಷಾರ್ಥ ಮಾಡಬೇಕು? ಆ ಪದವಿ ಪಡಿಬೇಕು ಅಂದರೆ ಅದು ಬುದ್ಧಿಯಲ್ಲಿ ಬರ್ತತೆ. ಅದಕ್ಕೆ ಸೃಷ್ಟಿ ಚಕ್ರ ಬುದ್ಧಿಯಲ್ಲಿರಲಿ ಅಂತ ಬಾಬಾ ಹೇಳೋದು. ಆಮೇಲೆ ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮೇಲೆ ನಿಮಗೆ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದರೆ ನಾಳೆ ಪ್ರಜೆಗಳ ಮೇಲೆ ನೀವೇನು ರಾಜ್ಯಾಧಿಕಾರ ಮಾಡ್ತೀರಿ? ಬಾಬಾ ಕೇಳ್ತಾರೆ. ಇವಾಗ ಎಲ್ಲ ಶಕ್ತಿಗಳು ಬರಬೇಕು ನಮ್ಮಲ್ಲಿ. ಇದು ಯಾವುದರಿಂದ ನಮಗೆ ನೆನಪಾಗ್ತತೆ? ಸೃಷ್ಟಿ ಚಕ್ರ ತಿರುಗಿಸೋದ್ರಿಂದ ಬುದ್ಧಿಯಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಅವರಂತೂ 84 ಜನ್ಮಗಳ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ನಾವು ಆತ್ಮರು ಬ್ರಾಹ್ಮಣರಾಗಿದ್ದೇವೆ, ಮತ್ತು ನಾವೇ ದೇವತೆಗಳಾಗ್ತೇವೆ. ನೀವು ಇದನ್ನು ಯಾರೊಂದಿಗಾದರೂ ಕೇಳಿ, ಯಾರೂ ತಿಳಿಸುವುದಿಲ್ಲ. ಅವರಂತೂ 84 ಜನ್ಮಗಳ ಅರ್ಥವನ್ನು ತಿಳಿದುಕೊಂಡಿಲ್ಲ. ಭಾರತದ ಉತ್ಥಾನ ಹಾಗೂ ಪತನದ ಗಾಯನವಿದೆ. ಇದು ಸರಿಯಾಗಿದೆ. ಸತೋಪ್ರಧಾನ, ಸತೋ ರಜೋ ತಮೋ, ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶಿ. ಈಗ ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ. ಬೀಜರೂಪ ತಂದೆಯನ್ನೇ ಜ್ಞಾನಸಾಗರನೆಂದು ಕರೆಯಲಾಗುತ್ತದೆ. ಅವರು ಈ ಚಕ್ರದಲ್ಲಿ ಬರುವುದಿಲ್ಲ. ನಾವು ಜೀವಾತ್ಮರು ಪರಮಾತ್ಮನಾಗಿ ಬಿಡುತ್ತೇವೆಂದಲ್ಲ. ತಂದೆಯು ಕೇವಲ ತಮ್ಮ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆಯೇ ಹೊರತು ತಮ್ಮ ಸಮಾನ ಭಗವಂತರನ್ನಾಗಿ ಮಾಡುವುದಿಲ್ಲ. ಇಲ್ಲಿ ನಾನೇ ಪರಮಾತ್ಮ, ಈ ಮಾತು ತಪ್ಪು. ನಾವು ತಂದೆಯ ಸಮಾನ ಆಗ್ಬೋದಾಗಲಿ, ನಾವೇ ಭಗವಂತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಆಗ ಬುದ್ಧಿಯಲ್ಲಿ ಚಕ್ರವು ತಿರುಗುತ್ತದೆ. ಇದರ ಹೆಸರನ್ನು ಸುದರ್ಶನ ಚಕ್ರವೆಂದು ಇಟ್ಟಿದ್ದಾರೆ. ನೀವು ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಿ, ನಾವು ಹೇಗೆ ಈ 84 ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ. ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಸಮಯ, ವರ್ಣ, ವಂಶಾವಳಿ ಎಲ್ಲವೂ ಬಂದು ಬಿಡುತ್ತದೆ. ಬಾಬಾ ಏನಂತಾರೆ? ಸೃಷ್ಟಿ ಚಕ್ರ 84 ಜನ್ಮ ಚಕ್ರ ನೋಡ್ರಿ. ನಾವೇ ದೇವತೆಗಳ ಥರ ಇದ್ದವರು ಕಲಿಯುಗದಾಗ ನಾವೇ ಯಾವ ಥರ ಅತ್ಯಾಚಾರ, ಅನಾಚಾರ, ಎಷ್ಟು ಶೂದ್ರರಾಗಿದ್ದೀವಿ ನೋಡ್ರಿ. ಯಾಕಾದ್ವಿ? ಭಗವಂತನ ಮರ್ತೀವಿ, ಅದಕ್ಕೆ ಆ ಥರ ಅನಾಥರಾದ್ವಿ, ಕಂಗಾಲಾದ್ವಿ. ಇದೆಲ್ಲದು ವಿಚಾರ ಬರಬೇಕು ಬುದ್ಧಿಯಲ್ಲಿ ಅಂತಾರೆ ಬಾಬಾ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಜ್ಞಾನವಿರಬೇಕು. ಜ್ಞಾನದಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ. ಜ್ಞಾನವಿದ್ದರೆ ಅನ್ನರಿಗೂ ಕೊಡುತ್ತೀರಿ. ನೋಡ್ರಿ, ಕೆಲವರು ಯೋಗ ಭಾಳ ಮಾಡ್ತಾ ಇರ್ತಾರೆ. ಆದರೆ ಆ ಯೋಗಕ್ಕೆ ಬರೋ ವಿಘ್ನಗಳಿಂದ ಪಾರಾಗಬೇಕಂದ್ರೆ ಏನು ಅಲ್ಲಿ ಜ್ಞಾನ ಇರಬೇಕು. ಎಷ್ಟೆಷ್ಟು ಜ್ಞಾನ ಸ್ವರೂಪರಾಗ್ತೀವೋ ಅಷ್ಟಷ್ಟು ಯೋಗದಲ್ಲಿ ಏರುವ ಕಲೆಯಲ್ಲಿ ಬರ್ತದೆ. ಎಲ್ಲವುದು ಬ್ಯಾಲೆನ್ಸ್ ಇರಬೇಕಂತ ಹೇಳ್ತಾರೆ ಬಾಬಾ. ಇಲ್ಲಿ ನಿಮ್ಮಿಂದ ಯಾವುದೇ ಪೇಪರ್ ಇತ್ಯಾದಿಗಳನ್ನು ತುಂಬಿಸುವುದಿಲ್ಲ.
ಆ ಶಾಲೆಗಳಲ್ಲಿ ಯಾವಾಗ ಪರೀಕ್ಷೆ ನಡೆಯುವುದೋ ಆಗ ಪ್ರಶ್ನೆ ಪತ್ರಿಕೆಗಳು ವಿದೇಶದಿಂದ ಬರುತ್ತವೆ. ಯಾರು ವಿದೇಶದಲ್ಲಿ ಓದುವರೋ ಅವರ ಫಲಿತಾಂಶವೂ ಸಹ ಅಲ್ಲಿಯೇ ಹೊರಬರುತ್ತದೆ. ಅದರಲ್ಲಿಯೂ ಯಾರು ಬಹಳ ದೊಡ್ಡ ಎಜುಕೇಷನ್ ಅಥಾರಿಟಿ ಆಗಿರುವರೋ ಅವರೇ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುತ್ತಾರೆ. ಆದರೆ ನಿಮ್ಮ ಪತ್ರಿಕೆಗಳಿಗೆ ಯಾರು ಮೌಲ್ಯಮಾಪನ ಮಾಡುತ್ತಾರೆ? ಸ್ವಯಂ ನೀವೇ ಮಾಡಿಕೊಳ್ಳುತ್ತೀರಿ. ಸ್ವಯಂವನ್ನು ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ. ಪುರುಷಾರ್ಥದಿಂದ ಯಾವ ಪದವಿ ಬೇಕೋ ಆ ಪದವಿಯನ್ನು ತಂದೆಯಿಂದ ಪಡೆದುಕೊಳ್ಳಿ. ನೋಡಿರಿ, ಮೌಲ್ಯಮಾಪನ ನೀವೇ ಮಾಡಿಕೊಳ್ಳೋದು ಅಂದರು. ಹೇಗೆ ಮಾಡ್ಕೊಳ್ಳೋದು? ಈಗ ನೋಡ್ರಿ ನಾವು ಸ್ವದರ್ಶನ ಚಕ್ರ ತಿರುಗಿಸುವಾಗ ನಾನು ಆತ್ಮ ಶಾಂತ ಸ್ವರೂಪ ಅಂದಾಗ ಶಾಂತಿಯಲ್ಲಿದ್ದೀನ, ಕ್ರೋಧದಲ್ಲಿ ಬರ್ತಾ ಇದ್ದೀನ? ನಾನು ಆತ್ಮ ಆನಂದ ಸ್ವರೂಪ, ಆನಂದವಾಗಿದ್ದೀನ, ಇಲ್ಲ ಚಿಂತೆ ಐತಾ? ಚಿಂತೆ ಐತಂದ್ರೆ ಇನ್ನೂ ಎಷ್ಟು ಕರ್ಮ ಐತೆ? ನಾನು ಸಂಪೂರ್ಣ ಪಾವನ ಆಗಬೇಕಂದ್ರೆ ಇನ್ನೂ ಎಷ್ಟು ಪುರುಷಾರ್ಥ ಮಾಡಬೇಕು? ಇದೆ ನಾವು ಮಾಡಿಕೊಳ್ಳು ಈ ಥರ ಮೌಲ್ಯಮಾಪನ ನಿಮ್ಮದು ನೀವೇ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರದರ್ಶನ ಮುಂತಾದವುಗಳಲ್ಲಿ ನೀವು ಏನಾಗುವಿರಿ ಎಂದು ಕೇಳುತ್ತೀರಲ್ಲವೇ? ದೇವತೆಗಳಾಗುತ್ತೀರಾ? ಬ್ಯಾರಿಸ್ಟ್ ಆಗುವಿರಾ? ಏನಾಗುವಿರಿ? ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ, ಸರ್ವಿಸ್ ಮಾಡುತ್ತೀರಿ, ಅಷ್ಟು ಫಲವು ಸಿಗುವುದು. ಯಾರು ಚೆನ್ನಾಗಿ ತಂದೆಯನ್ನು ನೆನಪು ಮಾಡುವರೋ ಅವರು ನಾವು ಸಹ ಸರ್ವಿಸ್ ಮಾಡಬೇಕೆಂದು ತಿಳಿಯುತ್ತಾರೆ. ಪ್ರಜೆಗಳನ್ನು ಮಾಡಿಕೊಳ್ಳಬೇಕಲ್ಲವೇ? ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅದರಲ್ಲಿ ಎಲ್ಲರೂ ಬೇಕು. ಅಲ್ಲಿ ಮಂತ್ರಿಗಳಿರುವುದಿಲ್ಲ. ಯಾರಿಗೆ ಬುದ್ಧಿಯು ಕಡಿಮೆ ಇರುತ್ತದೆಯೋ ಅವರಿಗೆ ಮಂತ್ರಿಗಳ ಅವಶ್ಯಕತೆ ಇರುತ್ತದೆ. ನಿಮಗೆ ಅಲ್ಲಿ ಸಲಹೆಯ ಅವಶ್ಯಕತೆ ಇರುವುದಿಲ್ಲ. ಏನು ಬುದ್ಧಿ ಇಷ್ಟು ಪಾರಸ ಬುದ್ಧಿ ಮಾಡಿರ್ತಾರೆ ಬಾಬಾ. ನಾವು ಯಾರಿಂದ ಸಲಹೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಲ್ಲಿ ಇನ್ನೊಬ್ಬರನ್ನ ಶ್ರೇಷ್ಠ ಮಾರ್ಗದಲ್ಲಿ ನಡೆಸೋರು ನಾವು. ನಮಗೆ ಯಾರ ಅವಶ್ಯಕತೆ ಇಲ್ಲ. ಅಷ್ಟು ಆಸ್ತಿನ ತುಂಬಿರ್ತಾರೆ ಬಾಬಾ, ಶಕ್ತಿನೂ ತುಂಬಿರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಯಾರಿಗೆ ಬುದ್ಧಿಯು ಕಡಿಮೆ ಇರುತ್ತದೋ ಅವರಿಗೆ ಮಂತ್ರಿಗಳ ಅವಶ್ಯಕತೆ ಇರುತ್ತದೆ. ತಂದೆಯ ಬಳಿ ಸಲಹೆ ತೆಗೆದುಕೊಳ್ಳಲು ಬರುತ್ತಾರೆ. ಸ್ಥೂಲ ಮಾತುಗಳ ಸಲಹೆ ತೆಗೆದುಕೊಳ್ಳುತ್ತಾರೆ. ಹಣವನ್ನು ಏನು ಮಾಡುವುದು, ವ್ಯವಹಾರ ಹೇಗೆ ಮಾಡುವುದು, ಇದಕ್ಕೆ ತಂದೆ ಹೇಳುತ್ತಾರೆ. ಈ ಪ್ರಾಪಂಚಿಕ ಮಾತುಗಳನ್ನು ತಂದೆಯ ಬಳಿ ತರಬೇಡಿ. ಅವರಿಗೆ ಬೇಸರವಾಗದಿರಲೆಂದು ಏನಾದರೂ ಧೈರ್ಯವನ್ನು ಹೇಳಿ ಕಳಿಸುತ್ತೇನೆ. ಇದೇನು ನನ್ನ ಕೆಲಸವಲ್ಲ. ನನ್ನದು ನಿಮಗೆ ಮಾರ್ಗವನ್ನು ತಿಳಿಸುವ ಈಶ್ವರೀಯ ಕರ್ತವ್ಯವಾಗಿದೆ. ನೀವು ವಿಶ್ವದ ಮಾಲೀಕರು ಹೇಗಾಗುವಿರಿ? ಬಾಬಾ ಏನಂತಾರೆ? ಲೌಕಿಕದ್ದು ಯಾವು ನನ್ನ ಮುಂದೆ ತರಬೇಡ್ರಿ. ಮತ್ತು ನಮ್ಮ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಗಬೇಕು? ಅದಕ್ಕೆ ವಿಚಾರ ಸಾಗರ ಮಂಥನ ಅಂತ ಬಾಬಾ ಹೇಳೋದು. ವಿಚಾರ ಮಾಡ್ದಂಗಲ್ಲ. ಬಾಬಾ ಏನು ಹೇಳ್ಯಾರ? ಎಲ್ಲ ಖಜಾನೆ ಕೊಟ್ಟಿನಿ, ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ರಿ ಅಂತ. ಅದು ವಿಚಾರ ಸಾಗರ ಮಂಥನ ಮಾಡಿದಾಗ ಬರುತ್ತೆ. ಇಲ್ಲ ಅನುಭವ ಇರೋರನ್ನ ಕೇಳಬೇಕು. ನೀವು ವಿಶ್ವದ ಮಾಲೀಕರು ಹೇಗಾಗಿವಿರಿ? ನಿಮಗೆ ಶ್ರೀಮತ ಸಿಕ್ಕಿದೆ, ಉಳಿದೆಲ್ಲವೂ ಅಸುರಿ ಮತಗಳಾಗಿವೆ. ಸತ್ಯುಗದಲ್ಲಿ ಶ್ರೀಮತವೆಂದು ಹೇಳುತ್ತಾರೆ. ಕಲಿಯುಗದಲ್ಲಿ ಅಸುರಿ ಮತವಿದೆ. ಅದು ಸುಖಧಾಮವಾಗಿದೆ. ಅಲ್ಲಿ ಎಂದೂ ಸಹ ನಿಮ್ಮ ಯೋಗಕ್ಷೇಮ ಹೇಗಿದೆ? ಆರೋಗ್ಯ ಚೆನ್ನಾಗಿದೆಯೇ? ರಾಜಿ ಖುಷಿಯಾಗಿದ್ದೀರಾ? ಇದರಲ್ಲಿ ಬಹಳ ಮಾತುಗಳು ಬರುತ್ತವೆ. ಸತ್ಯಯುಗದಲ್ಲಿ ಯೋಗಕ್ಷೇಮ ಕೇಳಲು ಅಲ್ಲಿ ದುಃಖವೇ ಇರುವುದಿಲ್ಲ. ಏನು ಈ ಮಾತುಗಳೇ ಇರಲ್ಲ ಸತ್ಯಯುಗದಾಗ. ಆರಾಮಿದ್ದೀರಾ, ಆರೋಗ್ಯವಾಗಿದ್ದೀರಾ ಅನ್ನೋ ಮಾತುಗಳೇ ಇರಲ್ಲ ಅಂತ ಹೇಳ್ತಾರೆ ಬಾಬಾ. ಇದು ಕಲಿಯುಗ ದುಃಖದ ಪ್ರಪಂಚವಾಗಿದೆ. ವಾಸ್ತವದಲ್ಲಿ ನಿಮ್ಮೊಂದಿಗೆ ಯಾರೂ ಕೇಳಲು ಸಾಧ್ಯವಿಲ್ಲ. ಬಲೆ ಮಾಯು ಬೀಳಿಸುವಂಥದ್ದಾಗಿದೆ. ಆದರೂ ಸಹ ತಂದೆಯೂ ಸಿಕ್ಕಿದ್ದಾರಲ್ಲವೇ? ಹಾಗೇನಾದರೂ ಕೇಳಿದರೆ ನೀವು ಹೇಳಿರಿ, ನೀವೇನು ಯೋಗಕ್ಷೇಮವನ್ನು ಕೇಳುತ್ತೀರಿ? ನಾವು ಈಶ್ವರನ ಮಕ್ಕಳಾಗಿದ್ದೇವೆ, ನಮ್ಮೊಂದಿಗೇನು ಕೇಳುತ್ತೀರಿ? ಪರಬ್ರಹ್ಮದಲ್ಲಿರುವ ಪರಮಾತ್ಮ ತಂದೆಯನ್ನು ಪಡೆಯುವ ಚಿಂತೆ ಇತ್ತು, ಅವರು ಸಿಕ್ಕಿಬಿಟ್ಟರು. ಅಂದ ಮೇಲೆ ಇನ್ಯಾವುದೇ ಚಿಂತೆ ಇಲ್ಲ. ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ನಾವು ಯಾರ ಮಕ್ಕಳಾಗಿದ್ದೇವೆ? ಇದು ಸಹ ಬುದ್ಧಿಯಲ್ಲಿ ಜ್ಞಾನವಿದೆ. ನಾವು ಪಾವನರಾಗಿ ಬಿಟ್ಟರೆ ಮತ್ತೆ ಯುದ್ಧ ಆರಂಭವಾಗುವುದು. ನಿಮ್ಮೊಂದಿಗೆ ಯಾರಾದರೂ ನೀವು ಖುಷಿಯಾಗಿದ್ದೀರಾ ಎಂದು ಕೇಳಿದರೆ ತಿಳಿಸಿ. ನಾವಂತೂ ಸದಾ ಖುಷಿಯಾಗಿರುತ್ತೇವೆ. ರೋಗಿಯಾದಾಗಲೂ ಸಹ ತಂದೆಯ ನೆನಪಿನಲ್ಲಿರಿ. ಬಾಬಾ ಏನಂತಾರೆ? ನಮಗೇನಾದರೂ ಆರಾಮಿಲ್ದಂಗೆ ಆಯಿತು ಅಂದರೆ ಬಾಬಾ ನೀವು ಬರೇ ಪುರುಷಾರ್ಥಕ್ಕೆ ಸಮಯ ಸಿಕ್ಕಿಲ್ಲ, ಅದಕ್ಕೆ ಸಮಯ ಸಿಗಲಿ ಅಂತ ನನ್ನ ಒಂದಿಷ್ಟು ರೆಸ್ಟ್ ಕೊಟ್ಟಾರೆ. ಈ ಥರದ ಸಂಕಲ್ಪ ಬರಬೇಕು. ಅಯ್ಯೋ ಹೀಗಾಯ್ತಾ ನನಗೆ, ಈ ಥರ ತಿಳ್ಕೋಬಾರ್ದು.
ನನಗೆ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ ಕೂಡಿಸಿ ಬಾಬಾ ಅಂತ. ಈ ಥರ ನಮ್ಮ ಸಂಕಲ್ಪಗಳೇ ನಮಗೆ ಸುಖ ಕೊಡ್ತವೆ, ನಮ್ಮ ಸಂಕಲ್ಪಗಳೇ ನಮಗೆ ದುಃಖ ಕೊಡ್ತವೆ. ಅಯ್ಯೋ ಯಾಕಾಯಿತು ಏನು ಹಿಂಗಾಯಿತು ಅಂತ ವಿಚಾರ ಬರಬಾರ್ದು. ಎಲ್ಲವುದು ಕಲ್ಯಾಣ, ಎಲ್ಲವುದು ಒಳ್ಳೆಯದೇ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿರಿ, ಅಲ್ಲಿ ಯಾಕೆ ಏನಾದರೂ ಯಾಕಾಗಿರ್ತೈತೆ, ಕರ್ಮದ ಲೆಕ್ಕಾಚಾರ. ಅಲ್ಲಿ ಸಾಲ ಚುಕ್ತ ಆಗ್ತೈತಂದರೆ ಖುಷಿ ಪಡಬೇಕಾ, ಬೇಸರ ಆಗಬೇಕಾ? ಹೌದಾ? ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಸ್ವರ್ಗಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಖುಷಿಯಾಗಿದ್ದೀರಿ. ಯಾವಾಗ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡೆಯ ತಂದೆಯು ಸಿಕ್ಕಿದ್ದಾರೆ, ಅವರು ನಮ್ಮನ್ನು ಇಷ್ಟು ಯೋಗ್ಯರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನಮಗೇನು ಚಿಂತೆ ಇದೆ? ಈಶ್ವರನ ಮಕ್ಕಳಿಗೇನು ಚಿಂತೆ? ಅಲ್ಲಿ ದೇವತೆಗಳಿಗೂ ಸಹ ಚಿಂತೆ ಇರುವುದಿಲ್ಲ. ದೇವತೆಗಳಿಗೂ ಹಿರಿಯರು ಈಶ್ವರನಾಗಿದ್ದಾರೆ. ಅಂದ ಮೇಲೆ ಈಶ್ವರನ ಮಕ್ಕಳಿಗೆ ಚಿಂತೆ ಇರಲು ಸಾಧ್ಯವೇ? ತಂದೆಯು ನಮಗೆ ಓದಿಸುತ್ತಾರೆ. ಅವರು ನಮ್ಮ ಶಿಕ್ಷಕ ಸದ್ಗುರುವಾಗಿದ್ದಾರೆ. ನಮ್ಮ ಮೇಲೆ ಕಿರೀಟವನ್ನಿಟ್ಟು ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ನಮಗೆ ವಿಶ್ವದ ಕಿರೀಟವು ಹೇಗೆ ಸಿಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಸ್ಥೂಲವಾಗಿ ಕಿರೀಟವನ್ನಿಡುವುದಿಲ್ಲ, ಇದು ನಿಮಗೆ ತಿಳಿದಿದೆ. ಸತ್ಯುಗದಲ್ಲಿ ತಂದೆಯು ತನ್ನ ಮಕ್ಕಳಿಗೆ ತಮ್ಮ ಕಿರೀಟವನ್ನಿಡುತ್ತಾರೆ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕ್ರೌನ್ ಪ್ರಿನ್ಸ್ ಎಂದು ಹೇಳುತ್ತಾರೆ. ಇಲ್ಲಿ ಎಲ್ಲಿಯವರೆಗೆ ತಂದೆಯ ಕಿರೀಟವು ಮಕ್ಕಳಿಗೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ತಂದೆಯು ಸತ್ತರೆ ನಮಗೆ ಕಿರೀಟ ಸಿಕ್ಕಿಬಿಡುವುದೆಂದು ಮಕ್ಕಳಿಗೆ ಉತ್ಕಂಠವಿರುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲೌಕಿಕ ರಾಜರ ಮಕ್ಕಳೇನು ನಮ್ಮಪ್ಪ ಸತ್ರ ನನಗೆ ಸಿಗ್ತತೆ ರಾಜ್ಯ ಅಂತ ಕಾಯ್ತಿರ್ತಾರೆ. ತಂದೆ ಸಾವಿಗೆ ದ್ವಾಪರಲಿಂದ ಕೆಟ್ಟ ಗುಣಗಳು ಬರ್ತಾವಲ್ಲ. ಆದರೆ ಅಲ್ಲಿ ನಮ್ಮ ತಂದೆಯೇ ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡ್ತಾ ಇದ್ದಾರೆ ಅಲೌಕಿಕದಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ರಾಜಕುಮಾರನಿಂದ ಮಹಾರಾಜನಾಗಬೇಕೆಂಬ ಆಸೆ ಇರುತ್ತದೆ. ಸತ್ಯುಗದಲ್ಲಿ ಈ ರೀತಿಯ ಮಾತಿಲ್ಲ. ತಮ್ಮ ಸಮಯದಲ್ಲಿ ಕಾಯ್ದೆಯ ಅನುಸಾರ ತಂದೆಯು ಮಕ್ಕಳಿಗೆ ಕಿರೀಟವನ್ನು ಕೊಟ್ಟು ಆಸೆಗಳೆಲ್ಲವೂ ಪೂರ್ಣವಾಗುತ್ತದೆ. ಕಿರೀಟವನ್ನು ಕೊಟ್ಟು ದೂರ ಸರಿಯುತ್ತಾರೆ. ಅಂದರೆ ಯಾವಾಗ ಅವರು ನೋಡ್ರಿ, ದ್ವಾಪರ್ಲಿಂದಂತೂ 60 ವರ್ಷ ಆಯ್ತಂದ್ರೆ ಅವರು ಮಕ್ಕಳಿಗೆ ರಾಜ್ಯಭಾರ ಕೊಟ್ಟು ವಾನಪ್ರಸ್ಥ ಸ್ಥಿತಿಗೆ ಹೋಗ್ಬಿಡ್ತಾರೆ. ಸತ್ಯಯುಗ ತ್ರೇತಾಯುಗದಾಗೂ ಅಷ್ಟೇ. ಆ ಸಮಯಕ್ಕೆ ಸರಿಯಾಗಿ ಆ ಸಿಂಹಾಸನದಿಂದ ಇಳಿದು ಮತ್ತೆ ತಮ್ಮ ಮಕ್ಕಳನ್ನ ಆ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಆದರೆ ಇದು ಕಲಿಯುಗದಲ್ಲಿ 80 ವರ್ಷ ಆದರೂ ಇನ್ನೂ ವ್ಯವಹಾರದಲ್ಲೇ ಇರ್ತಾರೆ. ಅಷ್ಟು ಅಂಟ್ಕೊಂಡಿರ್ತಾರೆ, ಒಟ್ಟು ಬಿಡೋದೇ ಇಲ್ಲ, ವ್ಯವಹಾರ ಮಾಡೋದು ಬಿಡೋದೇ ಇಲ್ಲ. ಎಲ್ಲ ಜವಾಬ್ದಾರಿ ತಾವೇ ತಗೊಂಡಿರ್ತಾರೆ ಅಂತ ಹೇಳ್ತಿರ್ತಾರೆ ಬಾಬಾ. ನಿಮಗೆ ತಿಳಿದಿದೆ, ಸತ್ಯಯುಗದಲ್ಲಿ ಸುಖವೇ ಸುಖವಿರುತ್ತದೆ. ಪ್ರಾಕ್ಟಿಕಲ್ನಲ್ಲಿ ಯಾವಾಗ ಅಲ್ಲಿ ಹೋಗಿರೋ ಆಗ ಅದೆಲ್ಲ ಸುಖವನ್ನು ಪಡೆಯುವಿರಿ. ಸ್ವರ್ಗದಲ್ಲಿ ಏನಿರುವುದು ಎಂದು ನಿಮಗೇನು ಗೊತ್ತು? ಸ್ವರ್ಗದಲ್ಲಿ ಏನಿರುವುದೆಂದು ನಿಮಗೇ ಗೊತ್ತು. ಒಂದು ಶರೀರವನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗುವರು? ಈಗ ನಿಮಗೆ ತಂದೆಯು ಸಮ್ಮುಖದಲ್ಲಿ ಓದಿಸುತ್ತಿದ್ದಾರೆ. ನಾವು ಸತ್ಯವಾಗಿ ಹೋಗುತ್ತೇವೆಂದು ನಿಮಗೆ ತಿಳಿದಿದೆ. ಯಾರಿಗೆ ಹೋಗ್ತೀವಿ ಅನ್ನೋದು ನಿಶ್ಚಯ ಇರ್ತತೆ, ಯಾರು ತಂದೆನ ಅನುಭವ ಮಾಡ್ತಾರೆ. ಇವಾಗ ನೋಡ್ರಿ, ಬಾಬಾನಿಂದ ಶಾಂತಿ ಸಿಗ್ತತೆ ಅಂತ ಕೇಳಿವಿ, ಸಿಗ್ತಾಯಿತೆ. ಅದು ಸಿಗ್ತೈತೆ ಸ್ವರ್ಗ ಸಿಗೋದು ಕೂಡ ಸತ್ಯ. ಯಾರು ತಂದೆನ ಅನುಭವ ಮಾಡ್ತಾರೋ ಅವ್ರು ಹೇಳೋ ಮಾತುಗಳೆಲ್ಲ ಸತ್ಯ ಅಂತ ಅನ್ನಿಸ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅವರು ಸಹ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆಂದು ಹೇಳುತ್ತಾರೆ. ಆದರೆ ಯಾವುದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಎಂಬುದು ತಿಳಿದಿಲ್ಲ. ಜನ್ಮಾಂತರದಿಂದ ಈ ಅಜ್ಞಾನದ ಮಾತುಗಳನ್ನೇ ಕೇಳುತ್ತಾ ಬಂದಿರಿ. ಈಗ ತಂದೆಯು ನಿಮಗೆ ಸತ್ಯ ಮಾರ್ಗವನ್ನು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸದಾ ರಾಜಿ ಖುಷಿಯಾಗಿರಲು ತಂದೆಯ ನೆನಪಿನಲ್ಲಿರಬೇಕಾಗಿದೆ. ವಿದ್ಯೆಯಿಂದ ತಮ್ಮ ಮೇಲೆ ರಾಜ್ಯ ಕಿರೀಟವನ್ನಿಟ್ಟುಕೊಳ್ಳಬೇಕಾಗಿದೆ. ಬಾಬಾ ಏನು ಹೇಳಿದ್ರು? ಖುಷಿಯಲ್ಲಿರಲು ಬಾಬಾನ ನೆನಪಿರಬೇಕು ಅಂದರು. ಅಂದರೆ ಮಾಯೆ ನಮಗೇನು ಮಾಡಿಬಿಡ್ತತೆ? ಅಶಾಂತಿ ದುಃಖದಲ್ಲಿ ತರ್ತತೆ. ಆ ಮಾಯೆ ನಮ್ಮಲ್ಲಿ ಪ್ರವೇಶ ಮಾಡಬಾರ್ದು ಅಂದರೆ ಸದಾ ಬಾಬಾನ ನೆನಪಿನಾಗಿರಬೇಕು. ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸದಾ ಶ್ರೀಮತದ ಪ್ರತಿ ಗೌರವ ಕೊಡಬೇಕಾಗಿದೆ. ಅಂದರೆ
ಎಷ್ಟೆಷ್ಟು ನಾವು ಶ್ರೀಮತದಂತೆ ನಡೀತೀವೋ ಅಷ್ಟಷ್ಟು ಶ್ರೇಷ್ಠ ಪದವಿ ಪಡೆಯುವಂಥವ್ರು ನಾವು ಆಗ್ತೀವಿ. ಎಷ್ಟೆಷ್ಟು ಶ್ರೀಮತದಂತೆ ನಡೀತೀವೋ ಅಷ್ಟಷ್ಟು ತಂದೆಯ ಪ್ರೀತಿಯ ಸಾಗರದ ಆಳದಲ್ಲಿ ಮುಳುಗ್ತೀವಿ. ಆ ಪ್ರೀತಿಯ ಅನುಭವ, ಆ ಸಹಯೋಗ, ಆ ಸ್ನೇಹ, ಇದು ಒಂದೇ ಜನ್ಮ ಆ ಅತೀಂದ್ರಿಯ ಸುಖ ಸಿಗೋದು. ವರದಾನ: ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಪುರುಷಾರ್ಥ ತಮ್ಮ ಸಮರ್ಥ ಸ್ವರೂಪದಲ್ಲಿ ವರದಾನ ಏನು ಹೇಳ್ತಾ ಇದ್ದಾರೆ ಬಾಬಾ? ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿ ಇರುವಂಥ ಸೂರ್ಯವಂಶಿ ಪದವಿಯ ಅಧಿಕಾರಿ ಭವ. ವರದಾನದ ಸಾರ: ಬಾಬಾ ಏನು ಹೇಳ್ತಾರೆ? ಯಾರು ಸದಾ ತನ್ನ ಶ್ರೇಷ್ಠ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತಾರೆಯೋ ಅವರು ಸಮರ್ಥ ಸ್ವರೂಪದಲ್ಲಿ ಇರುತ್ತಾರೆ. ಅವರು ಸದಾ ತನ್ನ ಅನಾದಿ ಸತ್ಯ ಸ್ವರೂಪವು ಸ್ಮೃತಿಯಲ್ಲಿರುತ್ತದೆ. ಕೆಲವೊಮ್ಮೆಗೂ ನಕಲಿ ಚಾರೆಯನ್ನು ಧಾರಣೆ ಮಾಡುವುದಿಲ್ಲ. ಕೆಲವೊಮ್ಮೆ ಮಾಯೆಯು ನಕಲಿ ಗುಣ ಮತ್ತು ಕರ್ತವ್ಯದ ಸ್ವರೂಪವನ್ನಾಗಿ ಮಾಡಿಬಿಡುತ್ತದೆ. ಕೆಲವರನ್ನು ಕ್ರೋಧಿಯನ್ನಾಗಿ, ಕೆಲವರನ್ನು ಲೋಭಿ, ಕೆಲವರನ್ನು ದುಃಖಿ, ಕೆಲವರನ್ನು ಅಶಾಂತರನ್ನಾಗಿ ಮಾಡಿಬಿಡುತ್ತದೆ. ಆದರೆ ಸತ್ಯ ಸ್ವರೂಪವು ಇವೆಲ್ಲ ಮಾತುಗಳಿಂದ ಆಚೆ ಇರುತ್ತದೆ. ಯಾವ ಮಕ್ಕಳು ತನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆಯೋ ಅವರು ಸೂರ್ಯವಂಶಿ ಪದವಿಯ ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತದೆ. ಬಾಬಾ ಏನು ಹೇಳ್ತಾರೆ? ಸತ್ಯ ಸ್ವರೂಪ ಅಂದರೆ ಯಾವುದು? ಆತ್ಮಸ್ವರೂಪ. ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿರ್ತೀವೋ ಅಷ್ಟಷ್ಟು ಪುರುಷಾರ್ಥ ತೀವ್ರಗತಿಯಲ್ಲಿ ನಡೀತತೆ, ಅಷ್ಟಷ್ಟು ಸತ್ಯಯುಗದ ಪದವಿಯನ್ನು ಪಡಿತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನೋಡ್ರಿ, ಯಾರಾದರೂ MLA MP ಏನಾದರೂ ಅಧಿಕಾರದಲ್ಲಿದ್ದರೆ ಈ ಸಮಯ ನಾನು ಏನು ಸಂಪಾದಿಸಬೇಕೋ, ನಾನು ಎಲ್ಲದು ಜನರ ಒಂದು ಗೌರವ, ಸಂಪತ್ತು, ಪ್ರತಿಯೊಂದು ಎಷ್ಟು ನಾನು ಯಾವ ರೀತಿ ನಡ್ಕೋಬೇಕು, ನೋಡ್ರಿ ಅವ್ರಿಗೆ ನಿದ್ದೆನೇ ಇರಲ್ಲ, ಸುಮ್ಮನೆ ಅಲರ್ಟ್ ಆಗಿರ್ತಾರೆ. ನಾನು ಅದು ಪಡಿಬೇಕು, ಇದು ಪಡಿಬೇಕು, ಹಾಗಿರಬೇಕು, ಹೀಗಿರಬೇಕು, ಹೀಗೆ ಮುಂದುವರಿಬೇಕು ಅಂತ. ಒಂದು ಅಲ್ಪ ಕಾಲದಕ್ಕೆ ಅವ್ರು ಅಷ್ಟು ಅಟೆನ್ಷನ್ ಕೊಡ್ತಾರೆ. ನಾವು ಅವಿನಾಶಿ ಜನ್ಮಾಂತರದ್ದಕ್ಕೆ ಯಾವ ರೀತಿ ಅಟೆನ್ಷನ್ ಕೊಡ್ಬೇಕು ನಾವು? ಅದಕ್ಕೆ ಸ್ಮೃತಿ ಸ್ವರೂಪರಾಗಿದ್ದು ಸಮರ್ಥ ಸ್ವರೂಪರಾಗ್ರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಸರ್ವರ ಮೇಲೆ ದಯೆ ತೋರಿಸುವವರಾಗಿರಿ. ಇದರಿಂದ ಅಹಂ ಮತ್ತು ವಹಂ ಸಮಾಪ್ತಿಯಾಗಿ ಬಿಡುವುದು. ಅಹಂಕಾರ ಯಾವಾಗ ಬಿಟ್ಟು ಹೋಗ್ತೈತೆ? ನಮಗೆ ಎಲ್ಲರ ಪ್ರತಿ ದಯೆ ಭಾವನೆ ಇದ್ದಾಗ ಹೊರಟು ಹೋಗ್ತದೆ. ಅವ್ಯಕ್ತ ಸೂಚನೆಗಳು: ನಿಮ್ಮ ಆತ್ಮಿಕ ಸ್ಲೋಗನ್ ಏನು? ಮುಕ್ತಿ ಮತ್ತು ಜೀವನ್ಮುಕ್ತಿ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಪರಂಧಾಮದಲ್ಲಿದ್ದಾಗ ಮುಕ್ತಿ ಏನು, ಜೀವನ್ಮುಕ್ತಿ ಏನು ಎಂದು ಅನುಭವ ಇರುವುದಿಲ್ಲ. ಇದರ ಅನುಭವ ಈ ಬ್ರಾಹ್ಮಣ ಜೀವನದಲ್ಲಿ ಈಗ ಮಾಡಬೇಕಾಗಿದೆ. ಅಂದರೆ ನಮ್ಮ ದುಃಖದಿಂದ ಬಿಡುಗಡೆ ಆದಷ್ಟು ಮುಕ್ತಿ ಪಡೆದೆ, ಜೀವನದ ಬಂಧನಗಳೆಲ್ಲ ಮುಕ್ತಿ ಪಡೆದ ಖುಷಿ ನೋಡ್ರಿ, ಎಷ್ಟು ಖುಷಿ, ಆನಂದ, ಆ ಅನುಭವ ಇಲ್ಲಿ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.